ಇವತ್ತು ಫುಲ್ ಪ್ಯಾಕೇಜ್ ಡ್ರೈವಿಂಗ್ ಒಪ್ಕೊಂಡ್ಬಿಟ್ಟಿದ್ದೀನಿ ಸರ್. ಅದು ಒಬ್ರು ಊರಿಂದ ಬಂದಿದ್ದಾರೆ ಸರ್, ಅವ್ರ ಮನೆಗೆ ಹೋಗ್ಬೇಕು ನಾನು. ಹ್ಞೂ ಸರ್, ಅವ್ರ ಮಾತು ಕೊಟ್ಬಿಟ್ಟಿದ್ದೀನಿ, ನಾನು ಹೋಗ್ಲೇಬೇಕು. ಸರಿ ಸರ್, ನಾನು ನಿಮ್ಗೆ ಹೇಳ್ತೀನಿ ಸರ್. ಸರಿ ಸರ್, ಓಕೆ ಓಕೆ ಬೈ. ಹೇಗಿದ್ರಂತ ಕುಸುಮಮ್ಮ? ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಜ್ವರ ಅಂತಪ್ಪ. ಆಸ್ಪತ್ರೆಗೆ ಹೋಗೋಣ ಬಾ ಅಂತಂದ್ರೂ ಬರ್ತಿಲ್ಲ ಅವರು. ಹೋಗಿ 2 ದಿನ ಅಲ್ಲೇ ಇದ್ದು ಅವ್ರು ಸೇವೆ ಮಾಡ್ಬಾ ಅಂತ ಹೇಳಿ ಕಳ್ಸಿದೀನಿ. ಒಳ್ಳೇದಪ್ಪ. ಪಾಪ ಆ ಮನೇಲಿ ಮಂಜ ಒಬ್ಬನೇ, ಅವನಿಗೂ ಕೆಲಸ ಅದು ಇದು ಅಂತ ಇದ್ದೇ ಇರುತ್ತೆ. ಈ ಸಮಯದಲ್ಲಿ ಮಗಳು ಮನೇಲಿದ್ದು ಸೇವೆ ಮಾಡ್ಬೇಕಾದ್ದು ಅವ್ಳು ಧರ್ಮ ಕಣ. ಅಪ್ಪ ನಿನಗೇನು ಬೇಜಾರಿಲ್ಲ ತಾನೆ? ಹೆಣ್ಮಕ್ಳು ಒಬ್ರು ಮನೇಲಿಲ್ಲ, ಊಟ ತಿಂಡಿಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ತಲೆ ಕೆಡ್ಸ್ಕೊಂಬೇಡ ಕಣ. ಮಧ್ಯಾಹ್ನಕ್ಕೆ ನಾವು ಹೋಟ್ಲಿಂದ ಪಾರ್ಸೆಲ್ ಕಳಿಸ್ತೀನಿ, ಡೋಂಟ್ ವರಿ. ಸರಿ ಸರಿ ಸರಿ. ಅಪ್ಪಯ್ಯ, ನೀನು ಕಾಪಿಗಳಿಗೆ ಇರ್ತಾ ಇದೀಯೋ? ಕಾಣಿಸ್ತಾ ಇರ್ತೀನಪ್ಪ. ಹಿರ್ಕೋ. ನಮಗೆ ಬ್ಯಾಡ್ರಿ, ನೀವೇ ಕುಡ್ಕೊಳ್ರಿ. ಸೂರ್ಯ, ಕಷ್ಟಪಟ್ಟು ಮಾಡಿದೀನಿ, ಕುಡಿಯೋ. ದಿನ ಬಂದ್ ಅದ್ಗೆ ಹತ್ರ ನೀನಾ ಕಾಫಿ ಕೊಡು, ಟೀ ಕೊಡು ಅಂತ ಕೇಳ್ತಾ ಇದ್ದೆ. ನಾನ್ ಕೊಟ್ಟಿದ್ರೆ ನನಗ್ ಬ್ಯಾಡ್ರಪ್ಪ, ಹೀರ್ಕೊಳ್ಳೋದು ಅಂತೆಲ್ಲ ಹೇಳ್ತಾ ಇದೀಯಾ? ಆಯ್ತು ಬಿಡಪ್ಪ, ಸರಿ ಹುಡ್ಕೋತೀನಿ. ಸೋಲಮ್ಮ, ಅತ್ತಮ್ಮ ಹಂಗಿದಾರೆ? ಇನ್ನು ಹಾಗೆ ಇದಾರೆ ರೀ. ಕ್ಲಿನಿಕ್ ಕರ್ಕೊಂಡು ಹೋಗಿ ಬರ್ತೀನಿ. ಅಲ್ಲಿ ಏನಾಗ್ತಿದೆ, ಎಲ್ರು ಏನ್ ಮಾಡ್ತಿದಾರೆ? ಎಲ್ಲ ಅಂದ್ರೆ ಏನು? ಇವತ್ತು ಇಡೀ ದಿನ ಬರೀ ಪುರುಷ ಸಮಾಜ ಅಷ್ಟೇ. ಪೌಡ್ರಮ್ಮಗೆ ಯಾವ್ದೋ ಲಾಟ್ರಿ ಹೊಡೆದಿದೆಯಂತೆ. ಈ ಲಕ್ಕಿ ಡಿಪ್ಪು, ಲಕ್ಕಿ ಡಿಪ್ಪು, ಬಸ್ ಡಿಪ್ಪೋನು. ಆ ಅಮ್ಮನು ಮತ್ತೆ ಮೈಕಮ್ಮನ ಹಾಕೊಂಡು ಮಂಗಳೂರಿಗೆ ಎದ್ದಿದೆ. ಮನೆ ತುಂಬಾ ನೀರು ಪಂಚೆಗಳದು ಕಾರೋ ಬಾರು. ಪಾಪ ಮಾವಂಗೆ ಊಟ ತಿಂಡಿ ಕಾಫಿ ಮಾತ್ರ ಎಲ್ಲ ಯಾರು ಕೊಡ್ತಾರ್ರಿ? ನಾನ್ ಬಂದ್ಬಿಡ್ಲಾ? ನಮ್ಮ ಅಪ್ಪನ ನೋಡ್ಕೊಳ್ಳೋದಕ್ಕೆ ಇಲ್ಲಿ 3 ಜನ ಗಂಡ್ ಮಕ್ಳು ಇದೀವಿ ಕಡೆ ನಾವು. ಅಲ್ಲಿ ನಿಮ್ಮ ಅಮ್ಮನ್ ನೋಡ್ಕೊಳ್ಳೋದಕ್ಕೆ ನೀನ್ ಒಬ್ಳೇ ಇರೋದು. ನೀನ್ ಅಲ್ಲೇ ಇರು. ನೀವ್ ಕೆಲ್ಸಕ್ ಹೋಗಲ್ವಾ? ಹೋಗ್ತೀವಿ, ಇನ್ನೊಂದು ಅರ್ಧ ಗಂಟೆ. ರವಿ ಹೋಟ್ಲಿಗೆ ಹೋಗ್ಬೇಕು, ಮನೋಜವರು ಶೋರೂಮ್ಗೆ ಹೋಗ್ಬೇಕು. ಮಾವನ ಒಬ್ರೆ ಮನೇಲಿ ಬಿಟ್ಟು ಹೋಗ್ತೀರಾ? ಪಾಯಿಂಟ್ ಬಿ ನೋಟೆಡ್ ಇವ್ರು ಆನರಮ್ಮ. ಎಂತ ಸಮಯಕ್ಕೆ ಎಂತ ಮಾತಾಡ್ಬಿಟ್ಟೆ. ಇವತ್ತು ನಾವು ಟ್ರಿಪ್ ಕ್ಯಾನ್ಸಲ್ ಮಾಡ್ಕೊಂಡು ಮನೇನೇ ಇರ್ತೀವಿ. ಯಾಕೋ? ಇರಪ್ಪ ನೀನು. ಅಮ್ಮ ಮೀನಮ್ಮ, ನಿನಗೊಂದು 43 ಥ್ಯಾಂಕ್ಸ್ ಕಣೆ. ನೀನು ನಮ್ಮತ್ತೆ ನೋಡ್ಕೋ, ನಾನು ನಿಮ್ಮವನ್ ನೋಡ್ಕೋತೀನಿ. ಸರಿ, ಅವ್ರ ಹಾರ್ಟ್ ಪೇಷಂಟ್ ನನ್ಗೆ ಗೊತ್ತಿದೆ ಅಲ್ವಾ? ದಯವಿಟ್ಟು ರೀ, ಒಬ್ರನ್ನೇ ಬಿಡೋದಕ್ ಹೋಗ್ಬೇಡಿ. ಓಯೋ ಹೂಗಂತ ಏನೇ ಎಷ್ಟು ಹೇಳ್ತೀಯ? ಸರಿ ಸರಿ, ನೀನು ಅತ್ತೇನ್ ಕ್ಲಿನಿಕ್ ಕರ್ಕೊಂಡು ಹೋಗ್ಬಾ, ಆಮೇಲೆ ಫೋನ್ ಮಾಡು. ಸರಿ ಅಮ್ಮಯ್ಯ, ಇವತ್ ನಾನ್ ರಜಾ. ಅದೇ ಚಿಕ್ಕ ಮಗುನೇನು, ನಾನು ಇದೇ ಇರ್ತೀನಿ. ನೀವು ಹೋಗಿ ಕೆಲಸ ನೋಡ್ಕೊಳ್ರಿ. ಬೇಡಪ್ಪ, ನೀವೊಬ್ರೇ ಇರಬಾರ್ದು. ಇನ್ನ ಹಾಗೆ ಅವನು ಸಂಸಾರಿಸ್ತಾ ಇಲ್ವೇನೋ, ಅವನಿಗೂ ಖರ್ಚುಗಳಿರೋದಿಲ್ವೇ? ನಿಮ್ಗಿಂತ ದುಡ್ಡು ಮುಖ್ಯ. ನಾನು ಹೋಟ್ಲಿಗೆ ರಜಾ ಹಾಕ್ತೀನಿ. ನಾನು ಸೂರ್ಯ ಇಬ್ರು ಒಟ್ಟಿಗೆ ಇರ್ತೀವಿ ಅಷ್ಟೇ. ಕೆಲ್ಸ ಮಾಡೋಣ, ನಾವ್ ಸಂಪಾದನೆ ಮಾಡೋಣ. ಏನಿಲ್ಲ, ಸ್ಕೂಲ್ ರಜಾ ಆಗ್ತಾಗ ಹಾಕ್ಬಿಡ್ತೀರಾ. ನೋಡೋ, ನಾನು ನೋಡೋ, ಟೈಮ್ ಅನ್ನಷ್ಟು ರೆಡಿ ಆಗ್ಬಿಡ್ತೀನಿ. ರವಿ, ತಿಂಡಿ ಏನೋ? ಪೊಂಗಲ್ ಮಾಡ್ತಾ ಇದೀನಿ ಕಣ. ಪೊಂಗಲ್ಲ? ಇರೋ ಒಂದ್ ನಿಮಿಷ ಇರು. ಗೋಬಿ ಗೋವಿಂದ. ಅಲ್ಲ, ಗೋಬಿ ಗೋವಿಂದ, ನಾನು ಇವತ್ತು ಬರ್ತಿಲ್ಲ ಕಣ. ಕೆಲ್ಸಕ್ ಬಂದ್ ಏನ್ ಮಾಡ್ಲೋ? ನನ್ಗೂ ಪರ್ಸನಲ್ ಲೈಫ್ ಅನ್ನೋದಿರಲ್ವಾ? ಎಲ್ಲಾ ನೋಡ್ಕೊಂಡು ಸಾಯಂಕಾಲ ಅಕೌಂಟ್ ಫೋಟೋ ಕಳ್ಸು ನನಗೆ, ಆಯ್ತಾ? ಬಾಯ್. ರವಿ, ಏನಯ್ಯ ಇಂತ ಸಡನ್ ತೀರ್ಮಾನಗಳು ನಿಮ್ಮ ಅಣ್ಣಯ್ಯಂದು? ಯಾಕೋ ಮಾದ, ಕೆಲ್ಸಕ್ ಹೋಗಲ್ವಾ? ನಮ್ಗೆ ಇಷ್ಟು ಉದ್ದ ಬುದ್ಧಿ ಹೇಳ್ದೆ. ಹಿರೇ ಮಗ ಕಮ್ ಯಜಮಾನ್, ಮಾತಾಡ್ತೀವಿ ಕಣ, ರೈಟ್ಸ್ ಇದೆ. ಆದ್ರೆ ಇವತ್ತು ಹೆಣ್ಮಕ್ಳು ಮನೇಲಿ ಯಾರು ಇಲ್ಲ. ನಾವೇ ಜಾಲಿ ಮಾಡ್ಕೊಂಡು ಫುಲ್ ಡ್ಯಾನ್ಸ್ ಮಾಡ್ಬಿಡೋಣ. ಪರವಾಗಿಲ್ಲ ಅಪರೂಪಕ್ಕೆ ಮಾತಾಡಿದ್ರು ಒಳ್ಳೆ ಅಪುರಂಜಿ ತರ ಮಾತಾಡ್ತಿದೆ ಕಣ. ರಜಾ ಹಾಕಿದ್ದಕ್ಕೂ ಸಾರ್ಥಕ ಆಗ್ಬೇಕು. ನಮ್ಮ ಬಾಲ ಅಲ್ಲಾಡಿಸ್ಕೊಂಡು ಆಟಾಡೋ ಕೋತಿ ತರ ಇರ್ಬೇಕು. ಆಯ್ತತ್ವಾಗೆ ಸಾಂಗು ಡ್ಯಾನ್ಸ್ ಮುಖಾಂತರನೇ ಶುರು ಆಗೋಗ್ಲಿ. ಗುಡಯ್ಯ ರವಿಗಾನು ಕುಳದಲ್ಲಿ ಕೀಳ್ಳಿ ಯಾವುದು ಅಂತ ಅನ್ಕೊಂಡು ಬರ ಬರೀನ ಕ್ರಿಶ್, ಇಂದು ಮೊಬೈಲ್ ಹುಚ್ಚು ಜಾಸ್ತಿ ಆಗಿದೆ. ಫೋನ್ ರಜಾ ಇದ್ರೆ ಎಲ್ಲ ಬಿಟ್ಟು ಮೊಬೈಲ್ ನೋಡ್ಕೊಂಡೆ ಕುತ್ಕೋತೀಯ. ಆಂಟಿ ಮೊಬೈಲ್ ಕೊಟ್ಬಿಡ್ಬೇಕು ತಾನೆ, ಎಷ್ಟೊತ್ತಾಯ್ತು ಈಸ್ಕೊಂಡು? ಏನ್ ಏನಾದ್ರು ಕೇಳಲ್ಲ ನೀನು. ತಿನ್ನ ಕಂಟಿ ಫೋನ್ ಕಲ್ಯಾಣಿ, ಎಲ್ಲಿದ್ಯಮ್ಮ ನೀನು? ಊರು ಅರಿತಾ ಇದ್ದೀನಿ. 1 2 ನೀನ್ ನನಗೆ ಕೊಡ್ತಿರೋ ಹಿಂಸೆ ಬಕ್ಕಿದಾಗ ಅಪ್ಪ, ಇವಾಗ ನೀನು ಇವ್ರನ್ನೆಲ್ಲ ಕರ್ಕೊಂಡ್ ಬಂದು ಅಲಿಸ್ತಾ ಇದ್ದೀನಿ. ಇವಾಗ ನಮ್ಮ ಅತ್ತೆ ಅಂತೂ ಕಂಡಿದ್ದಾರ ಕಂಪ್ಲೇಂಟ್ ಇಟ್ಕೊಂತಾ ಇದಾರೆ. ಅದಕ್ಕೆಲ್ಲ ದುಡ್ಡು ತೆತ್ತಿ ಮಾಡ್ಕೊಂತಾ ಇದ್ದೀನಿ. ಹೊರಗಡೆ ಹೋದಾಗಾದ್ರೂ ನೆಮ್ಮದಿಯಾಗಿದ್ ಬರೋದಲ್ವಾ? ಹೇಗಿರಕ್ಕಾಗುತ್ತೆ? ಒಂದು ಒಕ್ಕರ್ಸ್ಕೊಂಡಿದಾರಲ್ಲ ರಮೇಶ ಮತ್ತೆ ನಂದಿನಿ, ಅವ್ರ ಕೈಲಿ ಸಿಗ್ಬಾರ್ದು ಅಂತ ತಾನೆ ನೀವು ಹೊರಗಡೆ ಹೋಗಿರೋದು. ಆದ್ರೆ ಸೂರ್ಯ ಇದಾನಲ್ಲ, ಅವನೇ ಅಂತೆ ನಿನ್ನ ಬೀಗನ್ನ ಓಡಾಡಿಸ್ತಾ ಇರೋದು. ಸೂರ್ಯನ? ಹೌದು, ಅವನೇ. ನೋಡು, ಜಾಸ್ತಿ ಮಾತಾಡಕ್ಕೆ ಟೈಮ್ ಇಲ್ಲ. ಎಲ್ರೂ ಊಟಕ್ಕೆ ಕೂರಿಸಿ ಕೈ ತೊಳ್ಕೊಂಡ್ ಬರ್ತೀನಿ ಅಂತ ನಿನಗ್ ಫೋನ್ ಮಾಡ್ತಾ ಇದ್ದೀನಿ. ಮೊದ್ಲು ಆ ರಮೇಶ್ ಫೋನ್ ಮಾಡಿ ಆಸ್ಪತ್ರೆಗೆ ಹೋದ್ರ ಯಾವ ಆಸ್ಪತ್ರೆ ಎಲ್ ಕರ್ಕೊಂಡ್ ಹೋಗಿದೀರಾ ಅಂತ ವಿಚಾರಿಸು. ಆಮೇಲೆ ಆ ಸೂರ್ಯ ಬಂದಿದ್ದಾನ ಅಂತ ನೀನೇ ಬಾಯ್ ತಪ್ಪ ಕೇಳ್ಬಿಟ್ಯಾ? ನನ್ಗೇನ್ ಬುದ್ಧಿ ಇಲ್ವೇನಮ್ಮ? ಅದಿದ್ರೆ ನನ್ ಜೀವನ ಯಾಕೆ ಹಿಂಗಾಗಿರೋದು? ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಂಡು ನನಗ್ ಮಿಸ್ ಕಾಲ್ ಕೊಡು. ಟೈಮ್ ಆದಾಗ ನಾನೇ ಫೋನ್ ಮಾಡ್ತೀನಿ. ಅಬ್ಬಾ ಸೂರ್ಯ, ಉದ್ಯೋಗಂ ಪುರುಷ ಲಕ್ಷಣಂ ಕಣಯ್ಯ. ಕೆಲಸ ಮಾಡದೆ ಮನೇಲಿ ಬಿದ್ಕೊಂಡಿರೋದು ಯಾವ ಲಕ್ಷಣನೇ? ಲಕ್ಷ್ಮಣನೂ ಇಲ್ಲ, ರಾಮನೂ ಇಲ್ಲ. ಇವತ್ ಇಡೀ ದಿನ ಈ ದಶರಥನ ಸೇವೆ ಮಾಡ್ಕೊಂಡೇ ಮನೇಲಿ ಇದ್ಬಿಡ್ತೀವಿ. ಅಪರೂಪಕ್ಕಾದ್ರೂ ಅಪ್ಪಯ್ಯನ್ ಸೇವೆಗಳು ಮಾಡೋದು ಅಂದ್ರೆ ನಮ್ಮ ಸೌಭಾಗ್ಯ ಅಲ್ವೇನ್ರ? ಅದ್ಯಾರದು? ಯಾರು?
ಸೌಭಾಗ್ಯ ಅಯ್ಯ ತೆರೀತಾನೆ ಅದು ನಮ್ ಪುಣ್ಯ ಅಂತಂದ್ ಹೇಳಿದ್ ಕಣಲ್ಲ ನನ್ನ ಒಳ್ಳೊಳ್ಳೇದಕ್ಕೆಲ್ಲ ಹೆಣ್ಮಕ್ಳ ಹೆಸರು ಹೇಳ್ಬೇಕಾ ಹೋಗಪ್ಪ ಈ ಲೈಫೇ ಅರ್ಥ ಆಗ್ತಿಲ್ಲ ನನ್ಗೆ ಆದ್ರೂ ಅಪ್ಪ ನಮ್ ಕೆಲ್ಸದ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡಪ್ಪ ಇವತ್ ನನ್ ಬದಲು ಬೇರೆ ಒಂದ್ ಕೆಲ್ಸ ಮಾಡ್ತಾನೆ ಅಷ್ಟೇ ನನಗ್ ಬಂದಿದ್ ಟ್ರಿಪ್ಪು ನಾನು ಚೀತಂಗ್ ಹೋಗಕ್ ಹೇಳಿದೀನಿ ನಮ್ ಶೋರೂಮ್ ಅಲ್ಲಿ ಗೋವಿಂದ ಅವನೇ ಗೋವಿಂದ ಗೋವಿಂದ ಆಯ್ತಲ್ಲ ಅಲ್ಲಿಗೆ ಲೇ ರವಿಕಾಂತ್ ಎಲ್ರು ಚೆನ್ನಾಗಿನೋ ಡ್ಯಾನ್ಸ್ ಮಾಡಿದ್ವಿ ಆದ್ರೆ ಇವಾಗ ಸುಸ್ತಾಗ್ತದೆ ಹಸ್ವಾಗ್ತದೆ ಕಣ ನೀವ್ ಬರೀ ಹಸ್ವಾಗ್ತಾ ಇದೆಯಪ್ಪ ನನ್ನ ಹೊಟ್ಟೆಗೆ ಹಸಿ ಸೂಟಿ ಇಟ್ಕೊಂಡಂಗ್ ಆಗ್ತಾ ಇದೆ ಹೊಟ್ಟೆ ಎಲ್ಲ ಉರಿ ಲೇ ಅಪ್ಪ ಟೈಮ್ ಕರೆಕ್ಟ್ ಊಟ ಮಾಡಿ ಮಾತಾಡ್ತಾ ಹೋಗ್ಬೇಕು ಎದಳ್ರ ನಾವ್ 3 ಜನ ಅಡ್ಗೆ ಮಾಡೋಣ ಎದಳೆ ಸರಿ ನಡಿಯಾ ನಾನು ನಿಮ್ ಜೊತೆ ಕೈ ಸೇರಿಸ್ಬೋದೇನ್ರಪ್ಪ ನೀನು ಕೈ ಸೇರ್ಸೋದ್ರ ಏನು ಬ್ಯಾಡ್ರ ನೀನ್ ಇಲ್ಲೇ ಕುಂತ್ಕೊಂಡು ಕೈ ಕಟ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಸಕ್ಕರೆನ ಮನ್ಸಲ್ಲಿ ನೆನೆಸ್ಕೊಂಡು ಅಣ್ಣವ್ರ ಆಡು ನೀನೆಲ್ಲೋ ನಾನಲ್ಲೇ ಅಂತ ಹಾಡಾಡ್ತಾ ಇರು ಏನಂತೀಯ ಅಪ್ಪ ಅವಳು ಅಲ್ಲೇ ಇರ್ಲಿ ನಾನಿಲ್ಲೇ ಇರ್ತೀನಿ 2 ದಿನ ಆದ್ರೂ ಮನೇಲಿ ನೆಮ್ಮದಿಯಾಗಿ ಹಾಕ್ಬಿಡ್ರು ಅದೆಲ್ಲ ಲೆಫ್ಟ್ ಸೈಡ್ ಅಲ್ಲಿ ಇರ್ಲಿ ರೈಟ್ ಸೈಡ್ ಅಲ್ಲಿ ನಾವೆಲ್ಲ ಯಾಕೆ ಅಡಿಗೆ ಮಾಡ್ಬೇಕು ಅಂತ ನನ್ನ ಪ್ರಶ್ನೆ ನಮ್ ಭಟ್ರ ಅವರೆಲ್ಲ ಭಟ್ರು ರವಿ ಅವರೇ ಮಾಡ್ಲಿ ಬಿಡು ತಾವೇನ್ ಮಾಡ್ತೀರಾ ಜಿಜ್ಜಿ ಮಾಡ್ತೀರಿ ಜಿಜ್ಜಿ ನಾನೊಬ್ನೇ ಕೆಲ್ಸ ಮಾಡ್ಬೇಕಾ ಲೇ ಹ್ಯಾಂಡ್ ಸೇರ್ಸ್ಬೇಕು ಅನ್ನೋ ಪೆಂಗ್ಯ ಅವಾಗ ಕೆಲ್ಸನೂ ಬೇಗ ಆಗತ್ತೆ ಖುಷಿ ಪಡೋದಕ್ಕೆ ಟೈಮು ಸಿಗತ್ತೆ ಬಾರಲ್ಲ ಬಾರೋ ಮೈಗಳತನ ಬಿಟ್ಟು ದುಡಿ ಬರಲ್ಲ ನನ್ನೊಬ್ಬನ್ ಮಾತ್ರ ಯಾಕ್ರೆ ದೂರ ಮಾಡ್ತಾರೆ ನೀವು ಅಪ್ಪ ನಿನ್ಗೂ ಅಡ್ಗೆ ಮಾಡಕ್ ಬರ್ತಾ ಅಪ್ಪನ್ ಕೈ ರುಚಿ ನಾನು ಇನ್ನೂ ಮರ್ತಿಲ್ಲ ಅವರು ಸೂಪರ್ ಆಗಿ ಮಾಡ್ತಾರೆ ಸರಿ ಇವಾಗ ಒಬ್ಬೊಬ್ರು ನನ್ ಕೆಲ್ಸ ಹಂಚ್ಕೊಂಡ್ಬಿಡೋಣ ನಾನು ಮೊಸರನ್ನ ಮಜ್ಜಿಗೆ ಮಾಡ್ತೀನಪ್ಪ ಅದಕ್ಕೆ ನೀನೇ ಬೇಕೇನು ನೀರ್ ಮಾಡೋ ಕೆಲ್ಸನ ನೀನ್ ಮಾಡ್ತೀಯ ಸಿಂಗ್ಳಿಕಾ ಬಿಡೋ ಸೂರ್ಯ ಅವ್ನಿಗೆ ಏನ್ ಬರುತ್ತೋ ಅದೇ ಮಾಡ್ಲಿ ಅವನು ಸರಿ ಹಾಗಾದ್ರೆ ನಾನ್ ಸಾಂಬಾರ್ ಮಾಡ್ತೀನಿ ನೀನ್ ಅಡಿಗೆ ಮಾಡ್ಬೇಕಾದ್ರೆ ನಂಗೆ ಹೇಳ್ಕೊಟ್ಟಿದ್ಲು ಹಾಗಾದ್ರೆ ನಾನು ಕೂಟು ಪಲ್ಯ ಮಾಡ್ತೀನಿ ಏನ್ರೋ 4 ಜನಕ್ಕೆ ಇಷ್ಟೆಲ್ಲ ಮಾಡ್ಬೇಕಿರ್ರು ಯಾವತ್ತು ಒಂದಿನ ಅಲ್ವೇನಪ್ಪ ನಾವೂನು ಎಲ್ಲ ಅಡಿಗೆ ಮಾಡೋದು ಗೊತ್ತಿರೋ ಟ್ಯಾಲೆಂಟ್ ಎಲ್ಲ ಉಪಯೋಗಿಸ್ಬಿಟ್ಟು ಏನೋ ಮಾಡೋಣ ಬಾ ಪಿಕ್ಚರ್ ರೆಡಿ ಇದೆ ಗೇಮ್ ಸ್ಟಾರ್ಟ್ ಮಾಡೋಣ ಬನ್ನಿ ನೀನೇನೋ ಉಳಿಕೆಯಲ್ಲಿ ಫಿಂಗರ್ ಚಿಪ್ ಮಾಡ್ತಾ ಇದೆಯೋ ಹಂಗ ಮಾಡೋದು ಸೆಟ್ ಮಾಡ್ಬೇಕು ಎಲ್ಲರೂ ತಿನ್ನೋದಿಲ್ವಾ ಡೈರೆಕ್ಟ್ ಮಾಡ್ಕೊಡ್ರು ಎಲ್ಲಾದ್ರು ಬರೋ ಅದ್ರ ಹಾಕಿದಿಲ್ಲ ಸೂರ್ಯ ಕರೆಕ್ಟೇನೋ ಸಾಕು ಸಾಕಿನೋ ಅಲ್ವಾ ತೊಳ್ಕೊಂಡ್ ಕಟ್ ಮಾಡ್ಕೊಂಡು ನಾನ್ ಬರ್ಬೇಕನೋ ತೊಳ್ಕೊಂಬಲ್ಲಿ ನಮ್ ಕೈ ಕುಡಿಲಿ ಅಲ್ಲಪ್ಪ ತೊಳಿತ ಹೇಳಿದಲ್ಲ ಇದಕ್ಕೆ ಸೋಪು ಪೌಡ್ರು ಗಿಡ್ರು ಏನ್ ಹಾಕ್ಬಾರ್ದಾ ಡಿಗ್ರಿ ಕೊಡಲಿ ಸೌತಲ್ಲೇ ಮಾಡಕ್ ಬಿಡ್ತೀನಿ ಹಂಗೆ ತೊಳ್ಯ ಅಲ್ಲ ಹಂಗ್ ತೊಳೆದ್ರೆ ಕ್ಲೀನ್ ಆಗುತ್ತೇನೋ ಅಪ್ಪ ಉಪ್ಪಾಕಪ್ಪ ಇದು ತಗೊಳಿದು ಮಿಕ್ಸ್ ಮಾಡಿ ಮಾಡ್ಕೊಳ್ಳೋದ್ ನೋಡ್ರಲೇ ಮೊಸರಲ್ಲಿ ಹೆಂಗೆ ಮಜ್ಜಿಗೆ ಮಾಡ್ತಾ ಇದೀನಿ ಅಂತ ಅದ್ಭುತ ತುಂಬಾ ಯಾಕೆ ಕೆಲಸನೇ ಕಣ ಹಲೋ ಕಲ್ಯಾಣಿ ಒಂದು ಸರಿ ಮಿಸ್ ಕಾಲ್ ಕೊಟ್ರೆ ನನಗೆ ಗೊತ್ತಾಗುತ್ತೆ 10 ಸಲ ಫೋನ್ ಮಾಡ್ಬೇಕಾಗಿಲ್ಲ ಅಲ್ಲ ನಿನಗೇನು ಅರ್ಥನೇ ಆಗಲ್ವಮ್ಮ ನಿನಗ್ ಗೊತ್ತಾಗ್ತಿದ್ಯೋ ಇವು ಅಂತ ಇಲ್ಲೇ ಇರ್ಬಾರ್ದಾಗಿತ್ತು ನೀನು ವೀಸಾ ಕೊಡಿಸ್ತೀನಿ ನಾಸಾಗ ಹೋಗ್ಬಿಡು ಸರಿ ಬಿಡು ಫೋನ್ ಮಾಡಿದ್ಯಾ ಜನಕ್ಕೆ ಸಂಪಿಗೆ ಆಸ್ಪತ್ರೆಲಿ ಇದಾರಂತೆ ಯಾರಂತೆ ಕರ್ಕೊಂಡ್ ಹೋಗಿರೋದು ಏನು ಚೇತನ್ ಅಂದ್ರಮ್ಮ ಚೇತನ್ನ ಅಯ್ಯೋ ಸೂರ್ಯನ್ ಫ್ರೆಂಡ್ ಅಮ್ಮ ಸದ್ಯ ಬಿಡು ಅವನಿಂದ ಏನು ಸಮಸ್ಯೆ ಇಲ್ಲ ಈಗ ನನ್ ಪ್ಲಾನ್ ವರ್ಕ್ ಆಗ್ತಿದೆ ಅದ್ ಇಂಪಾರ್ಟೆಂಟ್ ಇವತ್ತು ಒಂದಿನ ರಾಹು ಕೈಯಿಂದ ತಪ್ಪಿಸ್ಕೊಂಡಂಗಾಯ್ತು ಬೇರೆ ಏನ್ ಮಾತಾಡ್ದೆ ಅಷ್ಟೇ ಅವರು ಡಾಕ್ಟರ್ ನೋಡ್ಬೇಕು ಅಂತ ಹೋದ್ರು ಸರಿಯಾಗಿ ಮಾತಾಡಕ್ ಆಗ್ಲಿಲ್ಲ ಅಂತ ಇವಾಗ ಫೋನ್ ಮಾಡಿ ಗಂಟೆಗಟ್ಲೆ ಮಾತಿಗಿಳಿಬೇಡ ಅವ್ರಾಗವ್ರೆ ಫೋನ್ ಮಾಡಿದ್ರೆ ಏನ್ ವಿಷಯ ಅಂತ ಕೇಳಿ ಫೋನ್ ಕಟ್ ಮಾಡು ಅಷ್ಟೇ ನನ್ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತೀಯಾ ಕೆಲಸದಲ್ಲಿ ಬಿಸಿ ಇದ್ದಾಳೆ ಅಂತ ಹೇಳ್ತೀಯ ಊರಲ್ಲೇ ಇಲ್ಲ ಅಂತ ಹೇಳಮ್ಮ ಯಾವಾಗ್ಲೂ ಸತ್ಯ ಅಂತ ಹೇಳೋಳು ಸಮಯ ಬಂದಾಗ ಸುಳ್ಳು ಹೇಳ್ಬೇಡ ವಿಷಯ ಏನ್ ಮಾಡ್ತಿದ್ದಾನೆ ಆಟ ಆಡ್ತಿದ್ದಾನೆ ಫೋನ್ ಕೊಡ್ಲಾ ಬೇಡ ಆಮೇಲೆ ನಾನೇ ಫೋನ್ ಮಾಡ್ತೀನಿ ಬಾಯ್ ನಾನ್ ಹುಷಾರಾಗೆ ಇರ್ತೀನಿ ಜ್ವರ ಬರ್ಸೋದ್ ನೀನ್ ತಾನೆ ಇಡು ಫೋನು ಏನ್ ಮಾತಾಡಿದ್ರು ಉಲ್ಟಾ ಮಾತಾಡ್ತಾಳೆ ಒಂದು ತಪ್ಪುಗೆ 10 ವರ್ಷನ ಶಿಕ್ಷೆ ಕೊಡ್ತಾ ಇದ್ದಾಳೆ ಹೌದಾ ಬೇಗ ಬರ ಸೂರ್ಯ ಏನು ಬಾರ ಇಲ್ಲಿ ಏನಾಯ್ತು ಅಂತದ್ದು ನೋಡೋನು ಒಂದ್ ಚಪಾತಿ ತಗೊಂಡ್ಲಿ ನನ್ಗೆ ಹೇಳ್ದ ನೀರು ಆಮೇಲೆ ತಟ್ಟೆ ಅಯ್ಯೋ ನೀರು ತಟ್ಟೆ ನೀನ್ ಏನ್ ಮಾಡ್ತೀಯಪ್ಪ ಮನೋಜ ಅಡಿಗೆ ಮಜ್ಜಿಗೆ ಹೊಳಿ ಸೂರ್ಯ ಸಾಹೇಬ್ರು ಹೆವಿ ಸ್ಪೀಡ್ ಅಲ್ಲಿ ಇದಾರೆ ಕಣ ಇವತ್ತು ಅಲ್ವೋ ನೀರು ಮುಗ್ಸಾಕೋರಿದ್ರೆ ದೋಣಿನಲ್ಲಿ ತೂತಾಗಿದ್ರು ನೆಮ್ಮದಿಯಾಗಿ ನಿದ್ದೆ ಮಾಡೋನ್ ಕಣ ಅವನು ಅತ್ಲಾ ಕಡೆ ಸಕ್ರೆ ಇತ್ಲಾ ಕಡೆ ಇವನ್ ಎಂಡ್ರು ಇಬ್ರು ಸೇರ್ಕೊಂಡು ಇವನನ್ನ ಕೋಸಂಬರಿ ಸೋಂಬೇರಿ ಮಾಡಕ್ ಬಿಟ್ಟಿದ್ದಾರೆ ಪೂಜಾಬಾಯಿ ಆದ್ರೂ ಸೂರ್ಯ ಅದೃಷ್ಟವಂತ ಕಣವನು ನಾನ್ ಹೆಂಡ್ತಿನ ಒಂದ್ ಗ್ಲಾಸ್ ನೀರ್ ತಗೊಂಬಾರೆ ಅಂದ್ರೆ ನೀವೇ ಹೋಗಿ ತಗೊಂಬ ಅಂತ ಕಳಿಸ್ತಾಳೆ ಮೈಕಮ್ಮ ಸಿಕ್ಕಾಪಟ್ಟೆ ಬುದ್ಧಿವಂತ ಬಿಡ ಮೀನಮ್ಮನೂ ಅಷ್ಟೇ ತಾನು ಕೆಲ್ಸ ಮಾಡಕ್ ಶುರು ಮಾಡಿದ್ರೆ ಎಲ್ಲ ತಲೆಗೆ ಕಟ್ತಾರೆ ಅಂತ ಚೆನ್ನಾಗ್ ಗೊತ್ತಿದೆ ಅವಳಿಗೆ ಅಲ್ಲ ಕಣ್ರ ನೀವು ನಿಮ್ ಹೆಂಡತಿನ ಹೊಗ್ಳ್ಕೊಂಡ್ ಮಾತಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಂಗೆ ಹೊಟ್ಟೆ ಹಸ್ಬೋಗ್ತಿದೆ ಕಣ್ರು ಇದಲ್ಲೇ ಎಲ್ಲ ರೆಡಿ ಆಗಿದೆ ತಾನೆ ಇನ್ನೇನ್ ಬಡ್ಸ್ಕೊಂಡ್ ಊಟ ಮಾಡೋದು ಅಷ್ಟೇ ಇರೋದು ನಿನ್ ಒಬ್ರಿಗೆ ಹಾಕ್ಬಿಟ್ರೆ ಸಾಲ್ದಾ ತಪ್ಪ ಏನ್ ಕರಿಬೇಕು ಬರ ಬಂದೆ ಕಣ ಬಂದೆ ಹಾ
ಪರಿಮಳ ಕಣ್ರೆ ನರಮಾನಾದ್ರು ವಾಸನೆ ಗಮ್ಮಂತ ಇದೆ ಕಣ್ರೆ ಅಡಿಗೆದು. ನೋಡು ಅಪ್ಪ ನೀನು ಯಾವ್ದನ್ನ ಅಂತ ಇದೆ ಅಂತ ಹೇಳ್ದಲ್ಲ ಅದನ್ನ ನಾನೇ ಮಾಡಿದ್ದು. ಆಯ್ತು ನಗೋ ನಿಲ್ಸ್ಬಿಟ್ಟು ಬನ್ನಿ ಗದ್ಕೋಣ. ಅಪ್ಪ ನಾವಿರೋದೇ 4 ಜನ, ಆದ್ರೆ ಅಡ್ಗೆ ಡಬಲ್ ಆಗ್ಬಿಡಿಯಪ್ಪ. ಇಲ್ಲಿ ಬಿಡಪ್ಪ, ಮಿಕ್ಕಿದ್ದಿನ ರಾತ್ರಿ ಬಿಸಿ ಮಾಡ್ಕೊಂಡು ಊಟ ಮಾಡಿದ್ರೆ ಆಯ್ತು. ಕರೆಕ್ಟ್ ಮತ್ತೆ ರಾತ್ರಿ ಅಡ್ಗೆ ಮಾಡ್ತಾರೆ. ಬೇಕಿದ್ರೆ ರವಿ ರೆಸ್ಟೋರೆಂಟ್ ಇಂದ ಶ್ರುತಿ ರೆಸ್ಟೋರೆಂಟ್ ಇಂದ ತರ್ಸ್ಕೊಳ್ಳೋಣ. ಬನ್ನಿ ತಗೊಳ್ಳೋಣ. ಅಣ್ಣ ಇದೇನಿದು ಎಲ್ರು ಅಮ್ಮ ತಾಯೇ ಅಂತ ಕೂಗಿದ್ರೆ ಇದೇನಿದು ಹೊಸದಾಗಿ ಅಣ್ಣ ಅಂತ ಕೂಗ್ತವ್ರೆ ಹೊಸ ಭಿಕ್ಷುಕರು. ಇರಪ್ಪ ಅದ್ ಯಾರು ಸ್ವಲ್ಪ ನೋಡಿ ಬರ್ತೀನಿ ತಡೀರೋ. ಬಾ ಓ ಚೆನ್ನಾಗಿರಪ್ಪ. ಚೆನ್ನಾಗಿದ್ದೀರಾ? ನೀವ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಚಿಕ್ಕಮ್ಮನೇ ಹೇಗಿದ್ದೀರಾ? ಆರಾಮ ಚೆನ್ನಾಗಿದ್ದೀನಿ. ನೀವ್ ಹೇಗಿದೀಯಾ? ಓ ಸೂಪರ್ ಬಿಂದಾಸ್ ಹೇಗಿದ್ದೀವಿ ನೋಡಿ. ಎಷ್ಟು ದಿನ ಆಗೋಯ್ತು ನಿಮ್ಗೆಲ್ಲ ನೋಡಿ. ಬನ್ನಿ ಚೆನ್ನಾಗಿದ್ದೀರಾ? ಬನ್ನಿ ರವಿ ಯಾರವರೆಲ್ಲ? ಇವ್ರು ಅಪ್ಪನ್ ಕಡೆ ರಿಲೇಟಿವ್ಸ್ ಕಣೋ. ಊರ್ಗೋದ ನೋಡಿಲ್ವೇನೋ? ನನಗೇನೋ ಯಾರ ಮುಖರು ಜ್ಞಾಪಕ ಇಲ್ಲಪ್ಪ. ನೀನು ಊಟ ಬಿಟ್ರೆ ಬೇರೆ ಜ್ಞಾಪಕ ಇರುತ್ತೆ. ನೋಡು ಬನ್ನಿ ಸರ್ ಬನ್ನಿ ಅಮ್ಮ ಕೂತ್ಕೊಳ್ಳಿ ಬನ್ನಿ. ಹಾಗೆ ಬನ್ನಿ. ಮುಂದಿನ ತಿಂಗಳಲ್ಲಿ ನಮ್ ತಂಗಿ ಮದುವೆ ಇದೆ, ಹಾಗಾಗಿ ಪತ್ರಿಕೆ ಕೊಡೋಣ ಅಂತ ಬಂದ್ವಿ. ಅಕ್ಕ ಎಲ್ಲಿ ಭವಾನ್? ಯಾವ್ದೋ ಸ್ತ್ರೀ ಶಕ್ತಿ ಸಂಘ ಅಂತ ಮಂಗಳೂರು ಹೋಗಿದ್ದಾರೆ ಕಣಮ್ಮ. ಸೂರ್ಯ ನೀನೇ ಇಲ್ಲಪ್ಪ? ಅವಳು ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ಅವ್ರ ಮನೆಗೆ ಹೋಗಿದ್ದಾರೆ ಚಿಕ್ಕಮ್ಮ. ಹಾಗಾದ್ರೆ ಇವತ್ತೆಲ್ಲ ಗಂಡಸರೇ ರಾಜ್ಯಭಾರ ಅನ್ನಿ. ಹೇಗಿದ್ರು ಯಜಮಾನ್ರುಗಳೆಲ್ಲ ಇಲ್ಲೇ ಇದ್ದೀರಾ, ಪತ್ರಿಕೆ ಕೊಟ್ಬಿಡ್ತೀವಿ ಬನ್ನಿ. ಎಲ್ರು ಕುಟುಂಬ ಸಮೇತರಾಗಿ ಮದುವೆಗೆ ಬರ್ಬೇಕಣ್ಣ. ಖಂಡಿತ ಬರ್ತೀವಪ್ಪ. ಇದು ನಮ್ಮನೆ ಮದುವೆ ಅಲ್ವಾ, ಎಲ್ರು ಖಂಡಿತ ಬರ್ತೀವಿ. ಕೂತ್ಕೊಳ್ಳಿ. ಮನೋಜ್ ಹೇಗಿದೆಯಪ್ಪ? ಹೊಸದಾಗಿ ಏನೋ ಶೋರೂಮ್ ಇಟ್ಕೊಂಡಿದೆ ಅಂತ ಕೇಳ್ಪಟ್ಟೆ. ಹೌದು ರವಿ, ನಿನ್ನ ರೆಸ್ಟೋರೆಂಟ್ ಕೆಲಸ ಹೇಗ್ ನಡೀತಾ ಇದೆ? ಚೆನ್ನಾಗಿ ನಡೀತದೆ. ಅಲ್ಲ 3 ಜನಕ್ಕೆ ಮದುವೆಗೆ ತುಂಬಾ ದಿವಸ ಆಯ್ತು, ಇನ್ನು ಏನು ವಿಶೇಷ ಇಲ್ವೇನಪ್ಪ? ಟೈಮ್ ಬಂದಾಗ ಎಲ್ಲ ಆಗುತ್ತಮ್ಮ. ತುಂಬಾ ದಿವಸ ಆದ್ಮೇಲೆ ಮನೆಗೆ ಬಂದಿದ್ದೀರಿ, ದಯವಿಟ್ಟು ಎಲ್ಲ ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಅಣ್ಣ, ಇನ್ನು ತುಂಬಾ ಕಡೆ ಪತ್ರಿಕೆ ಕೊಡ್ಬೇಕು. ಇರ್ಲಿ ಅಪ್ಪ, ಭೋಜನ ಕಾಲದಲ್ಲಿ ಮನೆಗೆ ಬಂದಿದ್ದೀರಿ, ನಿಮ್ಗೆ ಹಾಗೆ ಕಳ್ಸೋದು ಒಳ್ಳೇದಲ್ಲ. ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು. ನೀವು ಒಂದ್ ತುತ್ತಾದ್ರೂ ತಿನ್ಬೇಕು ನಮ್ ಸಮಾಧಾನಕ್ಕೋಸ್ಕರ. ಅಲ್ಲಣ್ಣ, ಹೊರಗಡೆ ಕಾರಲ್ಲಿ ಇನ್ನೂ 3 ಜನ ಇದ್ದಾರೆ. ಅಯ್ಯೋ ಅದೇನ್ ದೊಡ್ಡ ವಿಷಯ, ಅವ್ರನ್ನು ಕರ್ಸಿ ಹೋಗಿ ಬನ್ನಿ. ಅಯ್ಯೋ ನಿಮ್ಗೆ ಯಾಕೆ ತೊಂದ್ರೆ? ಪರವಾಗಿಲ್ಲ. ಕರಿಯಪ್ಪ ಕರಿ. ಬನ್ನಿ ಕೈ ಕೈ ತಗೊಂಡು ಊಟ ಮಾಡೋದಂತ. ಬನ್ನಿ ಅಮ್ಮ, ಬನ್ನಿ ಅಪರೂಪ ನೀವು ಬರೋದು. ಬನ್ನಿ ಅಂಕಲ್. ಅಯ್ಯೋ ಎಷ್ಟು ದಿನ ಹೋಯ್ತು ನೋಡಿ. ಬನ್ನಿ ದೊಡ್ಡಪ್ಪ ಎಲ್ಲ ಬಂದಿದ್ದಾರೆ. ಇವ್ರೇನಂದ್ರು ಸೂರ್ಯ ಊಟ ಮಾಡ ಕೈ ತೊಳಕ್ ಹೋಗಿದ್ದಾರೆ, ಕಳ್ಸಿ ಇವ್ನು. ಹೌದಾ? ಅಂಕಲ್ ಆ ಕಡೆಗೆ ಹೋಗಿ ಅಲ್ಲಿ ಕೈ ತೊಳ್ಕೊಂಬನ್ನಿ. ನಲ್ಲಿದೆ ಕೈ ತೊಳ್ಕೊಂಡ್ ಹೋಗಿ ಆಂಟಿನ ಕರ್ಕೊಂಡೋಗಿ ಹೋಗಿ ಅವ್ರ ಜೊತೆಗಿದೆ. ಏನ್ ಪರವಾಗಿಲ್ಲ, ಏನ್ ಬಗಳು ಸೂರ್ಯ ಅವ್ರು ಮುಖ ನೋಡ್ತಿದ್ರೆ ಒಬ್ಬೊಬ್ರು 2 ದಿನ 3 ದಿನ ಆಗಿದೆ ಊಟ ಮಾಡಿರೋ ತರ ಇದೆ. ನಾವು ಮಾಡಿರೋ ಅಡ್ಗೆ ನಾವು ಸರಿಯಾಗಿ ಬಾರ್ಸ್ಬಿಟ್ರೆ ನಮ್ಗಿಲ್ದಂಗ ಆಗೋಗುತ್ತಲ್ಲೋ. ರಾಜ ಜಾಸ್ತಿನೇ ಇದೆ ಕಣ, ಅವ್ರಿಗೂ ಆಗತ್ತೆ ನಮಗೂ ಆಗತ್ತೆ. ಸುಮ್ಮನೆ ಓ ನಾವು ಮಾಡಿರೋ ಅಡುಗೆನ ಅವ್ರು ತಿಂದ್ಬಿಟ್ರು ನಾವು ಅವ್ರು ತಿಂದು ಮಿಕ್ಕಿದ್ರೆ ತಿನ್ಬೇಕು. ಈ ಲೈಫೇ ಚೆನ್ನಾಗಿಲ್ಲಪ್ಪ. ನೀವೆಲ್ಲ ಊಟ ಮಾಡಿದ್ರಪ್ಪ, ಆಮೇಲೆ ನಿಮ್ಗಿಲ್ದಂಗ ಆಗ್ಬಿಡುತ್ತೆ. ಹೌದೌದು, ನಾನು ಇನ್ನೂ ಊಟನೇ ಮಾಡಿಲ್ಲ. ಇಲ್ಲ ನಮ್ಗಿದೆ, ನಾವು ಊಟ ಮಾಡ್ತೀವಿ. ಒಳಗಿನೂ ತುಂಬಾ ಇದೆ. ನಮ್ಮಮ್ಮ ಯಾವಾಗ್ಲೂ ಒಂದ್ ಮಾತು ಹೇಳ್ತಿದ್ರು, ಮನೆ ಒಳಗೆ ಹಸಿರೋರು ಯಾರು ಬೇಕಾದ್ರೂ ಬರಬಹುದು, ಆದ್ರೆ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಯಾರು ಹಸ್ಕೊಂಡು ಹೋಗ್ಬಾರ್ದು ಅಂತ. ದೊಡ್ಡಮ್ಮ ಹಾಗೇನ, ಮನೆಗೆ ಹೋಗ್ಬಿಟ್ರೆ ಊಟ ಮಾಡದೆ ಕಳಿಸ್ತಾನೆ ಇರ್ಲಿಲ್ಲ. ಪರವಾಗಿಲ್ಲ, ಮನೆಯಲ್ಲಿ ಹೆಂಗಸರಿಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದೀರಾ. ಅವ್ರೇನ್ ಸಿಗಿಲ್ಲ ಅಂತಂದ್ರು ನಾವು ಒಂದ್ ಮಟ್ಟಕ್ಕೆ ಮಾಡ್ಕೋತೀವಿ ಚಿಕ್ಕಮ್ಮ. ತುಂಬಾ ಚೆನ್ನಾಗಿದೆಯಪ್ಪ. ಇನ್ನೊಂದ್ ಸ್ವಲ್ಪ ಪಲ್ಯ ಬಡ್ಸಪ್ಪ. ಚೆನ್ನಪ್ಪನವ್ರೆ ಕೇಳಾಕಿಸ್ಕೊಳ್ಳಿ. ಇನ್ನೊಂದ್ ಸ್ವಲ್ಪ ಬಡಿಸ್ಕೋಬೋದಿತ್ತು ಏನೋ. ಅಯ್ಯೋ ಇದೇ ಜಾಸ್ತಿ ಆಯ್ತು ಬಿಡಿ. ಬನ್ನಿ ಕೈ ತೊಳ್ಕೊಳ್ಳೋಂತ ಬನ್ನಿ. ಬನ್ನಿ ಸಂತೋಷ ಆಯ್ತು ರೀ. ಥ್ಯಾಂಕ್ ಯು ಅಣ್ಣ. ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿತ್ತಣ್ಣ. ಇದನ್ನ ಗಂಡಸರು ಮಾಡಿದ್ರು ಅಂತ ಅಂದ್ರೆ ನಂಬಕೆ ಆಗ್ತಿಲ್ಲ. ನನ್ನ ಮಕ್ಕಳು ಎಲ್ಲದಕ್ಕೂ ಸಹಿ ಅಂತಾರೆ. ಅದರಲ್ಲೂ ಈಗ ನನ್ನ ಮಗ ರವಿ ಇದೇನಲ್ಲ, ಇವನು ಇದ್ರಲ್ಲೇ ಒಂದು ಪ್ರೊಫೆಷನ್ ತಗೊಂಡ್ಬಿಟ್ಟಿದ್ದಾನೆ. ದೊಡ್ಡ ಶೆಫ್ ಅವನು. ಹೋಟ್ಲಲ್ಲಿ ಅಡಿಗೆ ಕೆಲಸನೇ ಪ್ರಧಾನ ಒಂದು. ನಿಮ್ಗೆಲ್ಲ ತೃಪ್ತಿ ಆಯ್ತು ಅಲ್ವಾ? ಖಂಡಿತ ಆಯ್ತು ಅಣ್ಣ. ಸರಿ ಅಣ್ಣ, ನಾವೇನ್ ಬರ್ತೀವಿ. ಆಗ್ಲಿ ಹೋಗ್ ಬನ್ನಿ. ಸಪ್ಲೈ ಬರ್ಬೇಕು ಮಹಾರಾಜೆ. ಖಂಡಿತ ಮದುವೆ ಸಪ್ಲೈ ಬರ್ತೀವಿ. ರಾತ್ರಿ ಏನಾದ್ರು ಪತ್ರಿಕೆ ಕೊಟ್ಟಾಗಿದ್ದೆ ಮತ್ತೆ ಊಟಕ್ಕೆ ಬನ್ನಿ. ಅಯ್ಯೋ ಇದೇ ಜಾಸ್ತಿ ಆಗಿದೆ ಅಣ್ಣ. ಪರವಾಗಿಲ್ಲ, ಬರ್ತೀನಿ. ಮನೋಜ ಯಾಕೋ ಅದನ್ನೇ ನೋಡ್ತಾ ಇದ್ಯಾ? ಹಸುವೆ ಕಾಳಷ್ಟು ಮಿಕ್ಸ್ ಇಲ್ಲ. ಕರ್ಮದ ಅಡ್ರೆಸ್ ಕೇಳಿದ್ರೆ ನಮ್ಮ ಮನೆ ಅಡ್ರೆಸ್ ತೋರಿಸ್ಬೋದು, ಹಂಗಾಗೋಯ್ತು. ಇರ್ಲಿ ಬಿಡು, ಅತಿಥಿ ಸೇವೆನೆ ಅನಂತ ಶೈಲನ ಸೇವೆ ಅನ್ಕೋಬೇಕು. ಈಗ ನಾವು ಹಸ್ಕೊಂಡಿರೋದು ಪಾಪ ಅಲ್ವಾ? ನಾನ್ ಹೋಟ್ಲಲ್ಲಿ ಆರ್ಡರ್ ಮಾಡ್ತೀನಿ ಬಿಡ. ಇವಾಗ ಆರ್ಡರ್ ಮಾಡಿದ್ರೆ
ಅದು ಬರೀ ಒಂದೋಗುತ್ತೆ ನನ್ ಕೈ ಅದು ತಡ್ಕೊಳಕ್ ಆಗಲ್ಲ. ನೈಲಾನ್ ಬಟ್ಟೆ ನೆನೆಸಿ ಹೊಟ್ಟೆ ಕಟ್ಕೊಂಡು ಬೋರ್ಲು ಬಿದ್ದೋದ್ರು ತಡ್ಕೋಬಹುದು ಮನೋಜ. ಅದಾ ದೇವ್ರ ಇನ್ನು 1 hour ಹೋಗ್ಬಿಡ್ತೀನಲ್ಲಪ್ಪ. ಲೋ ಒಳಗಡೆ ಬ್ರೆಡ್ ಇದೆ, ಅದನ್ನಾದ್ರೂ ಟೋಸ್ಟ್ ಮಾಡ್ಕೊಡ್ತೀನಿ ಇದು. ಅದೇನು ಹೊಟ್ಟೆ ತುಂಬುತ್ತೆ. ಅಮ್ಮ ಇದ್ರೆ ನನಗೋಸ್ಕರ ಏನಾದ್ರು ಸ್ಪೆಷಲ್ ಮಾಡ್ಕೊಟ್ಟಿರೋ. ಆಪಕ ಚಿಕ್ಕ ವಯಸ್ಸಿನಿಂದ ಹೀಗೇನೆ, ಅವ್ನಿಗೆ ಹೆಸರು ತಡ್ಕೊಳಕ್ ಆಗದಿಲ್ಲ. ಹೋಗಿ ಏನಾದ್ರು ಮಾಡ್ಕೊಡುವಂತ. ಆಪಕ ಚಿಕ್ಕ ವಯಸ್ಸಿನಿಂದ ಹೀಗೇನೆ, ಅವ್ನಿಗೆ ಹೆಸರು ತಡ್ಕೊಳಕ್ ಆಗದಿಲ್ಲ. ಹೋಗಿ ಏನಾದ್ರು ಮಾಡ್ಕೊಡುವಂಚೂರು ಅವ್ನಿಗೆ. ಸರಿಯಪ್ಪ ಇರ, ನಾನು ಬರ್ತೀನಿ. ಬಾ ಹೊರಗೆ ಬ್ರೆಡ್ ಟೋಸ್ಟ್. ಅಯ್ಯೋ ಇವರು ಹೊಟ್ಟೆ ಉರ್ದೋದ. ಒಂದೋಗ್ಲಿ ಉಳಿಸಿರಲ್ಲಪ್ಪ. ಕೊನೆಗೆ 2 ಚಪಾತಿ ಉಳಿಸ್ಬಿಟ್ಟಿದ್ರೆ ಅದಕ್ಕೆ ಉಪ್ಪಿನಕಾಯಿ ಬಳಕೊಂಡು ರೋಲ್ ಮಾಡ್ಕೊಂಡು ತಿನ್ಕೊಂಡ್ಬಿಡ್ತಾ ಇದ್ದೆ.